ಪೂಜ್ಯ ಬನ್ನಂಜೆಯವರ ಪಾದಗಳಿಗೆ ನಮಿಸಿ ಸಭೆಯಲ್ಲಿ ಕುಳಿತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಬನ್ನಂಜೆಯವರ ಕುರಿತು ನೀವಿಬ್ಬರೂ ಮಾತಾಡಬೇಕು, ಬಹಳ ಅವರ ಒಡನಾಟ ಇದ್ದವರು ಅಂತ ನನ್ನ ಮತ್ತು ನನ್ನ ಪತಿ ಅರುಣ ಅವರಲ್ಲಿ ಸಂಘಟಕರು ಹೇಳಿದರು. ಆದರೆ ನಮ್ಮಿಬ್ಬರ ಭಾವ ಮತ್ತು ಅನುಭವ ಒಂದೇ ಆಗಿದ್ದರಿಂದ ಇಬ್ಬರ ಒಂದಾದ ಭಾವಕ್ಕೆ ನಾನು ಧ್ವನಿಯಾಗ್ತಾ ಇದ್ದೇನೆ ಇಲ್ಲಿ ಅಷ್ಟೇ. ಬನ್ನಂಜೆಯವರ ಕುರಿತು ಮಾತಾಡುವಷ್ಟು ಪ್ರಾಜ್ಞೆಳು ನಾನಲ್ಲ. ಅವರ ಕುರಿತು ಮಾತಾಡುವುದು ನನ್ನ ಮಿತಿಗೆ ಮೀರಿದ ವಿಷಯ. ಆದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ನೆನಪಾಗುವುದು, ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವುದು ಅವರ ನಿರಂತರವಾದ ಸಂಪರ್ಕದಿಂದ ಮತ್ತು ಒಡನಾಟದಿಂದ. ಬನ್ನಂಜೆಯವರ ಜೊತೆಗಿನ ಅಂತಹ ಒಡನಾಟದ ಕೆಲವು ಕ್ಷಣಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕಾಗಿ ನಾನಿಲ್ಲಿ ನಿಂತಿದ್ದೇನೆ. ಬನ್ನಂಜೆಯವರೆಂದರೆ ಶ್ರೇಷ್ಠ ವಿದ್ವಾಂಸರು, ವೇದ ಉಪನಿಷತ್ತುಗಳನ್ನು ಅರಿತ ಜ್ಞಾನಿ, ಅಪ್ರತಿಮ ವಾಗ್ಮಿ. ಇದೆಲ್ಲವೂ ಹೌದಾದರೂ ನಮ್ಮ ಪಾಲಿಗೆ ಬನ್ನಂಜೆಯವರು ನಮ್ಮ ಕುಟುಂಬದ ಒಬ್ಬ ಹಿರಿಯರ ಹಾಗೆ. ಯಾಕೆಂದರೆ ಸಾಗರಕ್ಕೆ ಬಂದಾಗಲೆಲ್ಲ ಅವರು ಉಳಿಯುತ್ತಾ ಇದ್ದದ್ದು ನಮ್ಮ ಮನೆಯಲ್ಲಿ. ಕೊನೆಯವರೆಗೂ ನಮ್ಮ ಮನೆಯ ಹಿರಿಯರಂತೆ, ಆತ್ಮೀಯ ಬಂಧುವಿನಂತೆ ನಮ್ಮ ಜೊತೆ ಬೆರೆತು ಹೋಗಿದ್ದರು. ಸುಮಾರು 25 ವರ್ಷಗಳ ಹಿಂದೆ ಶುಂಠಿ ಸತ್ಯನಾರಾಯಣ ಭಟ್ರು ಸಂಕಲನದ ವತಿಯಿಂದ ಬನ್ನಂಜೆಯವರ ಉಪನ್ಯಾಸವನ್ನು ಏರ್ಪಡಿಸಿದರು. ಸತ್ಯನಾರಾಯಣ ಭಟ್ರು ಮತ್ತು ನನ್ನ ತಂದೆಯವರು ಬಹಳ ಆತ್ಮೀಯರು. ಸುಮಾರು ವಾರಕ್ಕೆ 1-2 ಬಾರಿ ಅವರ ಭೇಟಿಯಾಗುತ್ತಿತ್ತು. ಅವರು ನಮ್ಮ ಮನೆಗೆ ಬರುತ್ತಿದ್ದರು. ಹೀಗೆ ಬಂದಾಗ ಒಮ್ಮೆ ಹೇಳಿದರಂತೆ, ಬನ್ನಂಜೆಯವರ ಉಪನ್ಯಾಸವನ್ನು ಏರ್ಪಡಿಸಿದ್ದೇನೆ, 1 ವರ್ಷ ಅವರನ್ನು ಬೇರೆ ಕಡೆ ಉಳಿಸಿ ಆಗಿದೆ, ಎಲ್ಲೋ ಹೋಟೆಲ್ನಲ್ಲಿ ಅವರನ್ನು ಉಳಿಸುವುದಕ್ಕೆ ಅಷ್ಟು ಮನಸ್ಸಿಲ್ಲ, ಅದು ಸಮಂಜಸ ಅಲ್ಲ. ಹಾಗಾಗಿ ಎಲ್ಲಿಯಾದರೂ ಒಂದು ವಸತಿಯ ವ್ಯವಸ್ಥೆ ಯಾರ ಮನೆಯಲ್ಲಾದರೂ ಆಗಿದ್ದರೆ ಅನುಕೂಲವಿತ್ತು ಅಂತ. ಆಗ ನಮ್ಮ ತಂದೆಯವರು ಈ ವಿಚಾರವನ್ನು ನಮಗೂ ತಿಳಿಸಿದರು. ಬನ್ನಂಜೆಯವರನ್ನು ನಿಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವುದಾದರೆ ಹೇಗೆ ಅಂತ. ಅಂತಹ ದೊಡ್ಡ ವಿದ್ವಾಂಸರು ನಮ್ಮ ಮನೆಗೆ ಬರುತ್ತಾರೆ ಅಂತಾದರೆ ಬಹಳ ಸಂತೋಷದಿಂದ ನಮ್ಮ ಕುಟುಂಬದವರೆಲ್ಲ ಒಟ್ಟಾಗಿ ನಾವು ಅವರನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾದೆವು. ಅವರ ಮೊದಲನೇ ದಿನದ ಉಪನ್ಯಾಸ ಮುಗಿಯಿತು. ಆದರೆ ಅವರ ಅಸ್ಖಲಿತವಾದ ಮಾತುಗಳನ್ನು ಕೇಳಿ, ಅವರ ವಿದ್ವತ್ಪೂರ್ಣವಾದ ನುಡಿಗಳನ್ನು ಕೇಳಿ ನಾವೆಲ್ಲ ವಿಸ್ಮಿತರಾಗಿದ್ದೆವು. ಇಂತಹ ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬರ್ತಾರೆ ಅಂತಾದರೆ ಅವರ ಆತಿಥ್ಯ, ಆರೈಕೆ ಹೇಗೋ ಏನೋ, ನಮ್ಮಿಂದ ಏನಾದರೂ ಲೋಪವಾದರೆ, ಉಪಚಾರದಲ್ಲಿ ಏನಾದರೂ ಕೊರತೆಯಾದರೆ ಎನ್ನುವ ಆತಂಕ ನಮಗಿತ್ತು. ಆದರೆ ಒಂದೇ ದಿನದಲ್ಲಿ ನಮ್ಮ ಆತಂಕ ಎಲ್ಲ ದೂರವಾಯಿತು. ಯಾಕೆಂದರೆ ಬನ್ನಂಜೆಯವರು ಅಷ್ಟು ಸರಳವಾಗಿದ್ದರು. ಅಂತಹ ದೊಡ್ಡ ವ್ಯಕ್ತಿ ಸ್ವಲ್ಪವೂ ಹಮ್ಮು ಬಿಮ್ಮುಗಳಿಲ್ಲದೆ ನಮ್ಮ ಮನೆಯಲ್ಲಿ ಹೊಂದಿಕೊಂಡರು. ನಮ್ಮ ಮನೆಯ ಊಟ, ಉಪಚಾರ ಎಲ್ಲ ವ್ಯವಸ್ಥೆಗಳಿಗೆ ಸಂತೋಷದಿಂದಲೇ ಸ್ಪಂದಿಸುತ್ತಾ ನಮ್ಮವರೇ ಆಗಿ ಹೋದರು. ಬನ್ನಂಜೆಯವರು ನಮ್ಮ ಮನೆಯಲ್ಲಿ ಇದ್ದಷ್ಟು ದಿವಸವೂ ಅಂಬಾತನೆಯರು ನಮ್ಮ ಮನೆಯಲ್ಲಿ ಇರ್ತಿದ್ದರು. ಅವರು ತುಂಬ ಕ್ರಿಯಾಶೀಲರು. ಒಂದು ಕ್ಷಣವನ್ನು ಸುಮ್ಮನೆ ಕುಳಿತು ವ್ಯರ್ಥ ಮಾಡಿದವರಲ್ಲ. ನಮ್ಮ ಮನೆಯ ಮಹಡಿಯ ಮೇಲಿನ ಕೋಣೆ ಅವರಿಗೆ ನಾವು ವ್ಯವಸ್ಥೆ ಮಾಡಿದ್ದೆವು. ದೊಡ್ಡದಾದ ಮಂಚದ ಸುತ್ತಮುತ್ತಲೆಲ್ಲ ಪುಸ್ತಕದ ರಾಶಿ. ಬನ್ನಂಜೆಯವರು ಕಾಲು ಚಾಚಿ ಮಲಗುವಷ್ಟು ಜಾಗ ಮಾತ್ರ ಖಾಲಿ ಇರುತ್ತಿತ್ತು. ಬೆಳಗ್ಗೆ ಎದ್ದಾಗಿನಿಂದ ಅವರ ಬರವಣಿಗೆ ಪ್ರಾರಂಭವಾದರೆ ನಿರಂತರವಾಗಿ ಸಾಗುತ್ತಲೇ ಇರ್ತಿತ್ತು. ಕೆಲವು ಶಿಷ್ಯರು ಬರುತ್ತಿದ್ದರು, ಅವರಿಗೆ ಪಾಠವನ್ನು ಮಾಡುತ್ತಿದ್ದರು. ಆಮೇಲೆ ಪ್ರವಚನ, ಹೀಗೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡೇ ಇರ್ತಿದ್ರು. ಅವರು ಊಟ ತಿಂಡಿಯನ್ನು ಹೊರತುಪಡಿಸಿ ಕೋಣೆಯಿಂದ ಆಚೆ ಬರುತ್ತಲೇ ಇರಲಿಲ್ಲ. ಅವರಿಗೆ ಕುಡಿಯುವುದಕ್ಕೋ ತಿನ್ನುವುದಕ್ಕೋ ಏನನ್ನಾದರೂ ಕೊಡುವುದಕ್ಕೆ ಹೋದರೆ
ಒಂದು 5 ನಿಮಿಷ ಅಲ್ಲಿ ನಾವು ನಿಂತು ಅವರ ಮಾತುಗಳನ್ನು ಕೇಳುವುದು ಮತ್ತು ನಮ್ಮ ಕೆಲಸದಲ್ಲಿ ತೊಡಗಿಕೊಳ್ತಿದ್ದೆವು. ಸಂಜೆ ಪ್ರವಚನಕ್ಕೆ ಹೋಗ್ತಿದ್ದರು. ಮನೆಗೆ ಬಂದ ಮೇಲೆ ಅವರಿಗೆ ಪ್ರಿಯವಾದ ಕುಚ್ಚಲಕ್ಕಿ ಗಂಜಿಯ ಊಟದ ನಂತರ, ರಾತ್ರಿ ಊಟದ ನಂತರ ತುಂಬ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಿದ್ರು. ಹಾಗಾಗಿ ನಾವೆಲ್ಲ ನಮ್ಮ ಕೆಲಸವನ್ನು ಆದಷ್ಟು ಬೇಗ ಪೂರೈಸಿ ಅವರ ಕೋಣೆಗೆ ಹೋಗಿ ಕುಳಿತುಕೊಳ್ಳುವುದು. ಅಂಬಾತನೇರು ಮತ್ತು ಬನ್ನಂಜಿಯವರು ಬೇರೆ ಬೇರೆ ವಿಷಯಗಳ ಕುರಿತು, ಪುರಾಣದ ವಿಷಯಗಳ ಕುರಿತು ಅಥವಾ ಪ್ರಸ್ತುತ ವಿಷಯದ ಕುರಿತು, ಶ್ರೇಷ್ಠ ವ್ಯಕ್ತಿಗಳ ಕುರಿತಾಗಿ, ತಮ್ಮ ಬದುಕಿನ ಅನುಭವದ ಕುರಿತಾಗಿ ಹೀಗೆ ಬೇರೆ ಬೇರೆ ವಿಷಯವನ್ನು ಚರ್ಚೆ ಮಾಡುತ್ತಿದ್ದರು, ಮಾತಾಡ್ತಿದ್ರು. ನಾವು ಸುಮ್ಮನೆ ಕುಳಿತು ಅವರ ಮಾತುಗಳಿಗೆ ಕಿವಿಯಾಗುತ್ತಿದ್ದೆವು ಅಷ್ಟೆ. ಸುಮಾರು 1 ಗಂಟೆ ಈ ರೀತಿಯ ಹರಟೆಯ ನಂತರ ಅವರು ಮತ್ತೆ ತಮ್ಮ ಬರವಣಿಗೆಯಲ್ಲಿ ತೊಡಗಿಕೊಳ್ತಿದ್ರು. ಅವರಿಗೆ ನಿದ್ರೆ ಬಹಳ ಕಡಿಮೆ. ತಡರಾತ್ರಿಯವರೆಗೂ ಕುಳಿತು ಬರೆಯುತ್ತಲೇ ಇರುತ್ತಿದ್ದರು. ಅವರು ಅವರ ಕುರಿತು ವಿಪರೀತವಾಗಿ ಕಾಳಜಿ ತೋರುವುದಾಗಲಿ ಅಥವಾ ಅವರ ಕೋಣೆಗೆ ಹೋಗಿ ಮತ್ತೆ ಮತ್ತೆ ಅವರಲ್ಲಿ ಮಾತಾಡುವುದು, ಬೇಡದ ವಿಷಯಗಳನ್ನು ಚರ್ಚೆ ಮಾಡುವುದು, ಇದ್ಯಾವುದೂ ಅವರಿಗೆ ಅಷ್ಟು ಪ್ರಿಯ ಆಗಿರಲಿಲ್ಲ. ಅವರ ಏಕಾಂತಕ್ಕೆ ಸ್ವಲ್ಪವೂ ಭಂಗವಾಗದ ರೀತಿಯಲ್ಲಿ ಇದ್ದದ್ದರಿಂದಲೋ ಏನೋ ಅಥವಾ ತಮ್ಮ ಪಾಡಿಗೆ ತಾವು ತಮ್ಮ ಮನೆಯಲ್ಲಿ ಇರುವ ಹಾಗೆ ಇರುವುದಕ್ಕೆ ಅವಕಾಶವಾಗಿದ್ದರಿಂದಲೋ ಏನೋ ನಮ್ಮ ಮನೆ ಅವರಿಗೆ ಬಹಳ ಪ್ರಿಯವಾಗಿತ್ತು. ಉಪನ್ಯಾಸಕ್ಕೆ ಬಂದಾಗ ಕೆಲವರು ಹೇಳ್ತಿದ್ರು, ನಾಳೆ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದರೆ ಕಂಡವರ ಮನೆಗೆಲ್ಲ ನಾನು ಹೋಗುವವನಲ್ಲ, ದಿನಕ್ಕೊಂದೊಂದು ಮನೆಗೆ ಹೋಗಿ ಪಾದಪೂಜೆ ಭಿಕ್ಷೆಗೆ ಹೋಗುವುದಕ್ಕೆ ನಾನೇನು ಮಠದ ಸ್ವಾಮಿ ಅಲ್ಲ ಅಂತ ಹೇಳ್ತಿದ್ರು. ಯಾರ ಮನೆಗೂ ಊಟಕ್ಕೆ ಹೋಗ್ತಿರಲಿಲ್ಲ, ಭೇಟಿಯನ್ನು ಕೊಡ್ತಾ ಇರಲಿಲ್ಲ. ಸದಾನಂದ ಶರ್ಮರು 1-2 ಬಾರಿ ಉಪನ್ಯಾಸಕ್ಕೆ ಕರೆದಾಗಲೂ ಉಪನ್ಯಾಸಕ್ಕೆ ಬರ್ತೇನೆ, ಆದರೆ ಉಳಿಯುವುದಕ್ಕೆ ಮಾತ್ರ ಗೋಟಗಾರನಲ್ಲಿಯೇ ಆಗಬೇಕು ಅಂತ ಹೇಳಿದ್ದರಂತೆ. ಒಮ್ಮೆ ಸತ್ಯನಾರಾಯಣ ಭಟ್ರ ಕಾರ್ಯಕ್ರಮ ನಿಗದಿ ಆದ ಸಂದರ್ಭದಲ್ಲಿಯೇ ಶಿವಮೊಗ್ಗದಲ್ಲಿ ನಮ್ಮ ಅತ್ತಿಗೆ ಮನೆಯಲ್ಲಿ ಹೊಸ ಮನೆ ಕಟ್ಟಿಸಿದ್ರು. ಅದರ ಗೃಹ ಪ್ರವೇಶದ ಕಾರ್ಯಕ್ರಮ ಇತ್ತು. ನಮ್ಮ ಮನೆಯವರೆಲ್ಲ ಅಲ್ಲಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಇತ್ತು. ಆಗ ಸತ್ಯನಾರಾಯಣ ಭಟ್ರಲ್ಲಿ ನಾವು ಈ ವಿಷಯವನ್ನೇ ಹೇಳಿದೆವು, ಈ ಬಾರಿ ನಮಗೆ ಹೋಗಲೇಬೇಕು, ಏನು ಮಾಡುವುದು ಅಂತ. ಆಗ ಸತ್ಯನಾರಾಯಣ ಭಟ್ರು ಹೇಳಿದರು, ನೀವೇನು ಯೋಚನೆ ಮಾಡುವುದು ಬೇಡ, ಬನ್ನಂಜಿಯವರಲ್ಲಿ ನಾನೇ ಮಾತಾಡ್ತೇನೆ, ಈ ಬಾರಿ ಒಂದು ಉಪನ್ಯಾಸಕ್ಕೆ ಬಂದಾಗ ಬೇರೆ ಕಡೆಯಲ್ಲಿ ಉಳಿಯುವ ವ್ಯವಸ್ಥೆ ಮಾಡೋಣ, ಅವರಲ್ಲಿಯೇ ಮಾತಾಡ್ತೇನೆ ಅಂತ ಹೇಳಿದ್ರಂತೆ. ಬನ್ನಂಜಿಯವರು ಒಂದೇ ಮಾತಿನಲ್ಲಿ ನಿರಾಕರಿಸಿಬಿಟ್ರು. ಉಳಿಯುವುದಾದರೆ ಗೋಟಗಾರನಲ್ಲಿ ಮಾತ್ರ, ಬೇರೆಲ್ಲೂ ನಾನು ಉಳಿಯುವುದಿಲ್ಲ ಅಂತ ಹೇಳಿದ್ರಂತೆ. ಅವರು ಧಾರಾಳವಾಗಿ ಬೇಕಾದಲ್ಲಿಗೆ ಹೋಗಿ ಬರಲಿ, ನಮ್ಮ ಮನೆಯಲ್ಲಿ ಇರುವುದಕ್ಕೆ ನನಗೇನು ಅಭ್ಯಂತರ, ಊಟಕ್ಕೊಂದು ವ್ಯವಸ್ಥೆ ಮಾಡಿದರೆ ಸಾಕು ಅಂತ ಹೇಳಿದ್ರಂತೆ. ಆಗ ಸತ್ಯನಾರಾಯಣ ಭಟ್ರೆ ನಮ್ಮ ಅನುಪಸ್ಥಿತಿಯಲ್ಲಿ 2 ದಿನ ನಮ್ಮ ಮನೆಯಲ್ಲಿಯೇ ಇದ್ದು ಅವರ ಕೈಯಾರೆ ಅಡುಗೆ ಮಾಡಿ ಬನ್ನಂಜಿಯವರಿಗೆ ಉಪಚಾರದ ವ್ಯವಸ್ಥೆಯನ್ನು ಮಾಡಿದರು. ಇದು ಕೇವಲ ಹೆಗ್ಗಳಿಕೆಗಾಗಿ ನಾವು ಹೇಳಿಕೊಳ್ಳುವುದಲ್ಲ, ಬನ್ನಂಜಿಯವರ ಪ್ರೀತಿ ನಮ್ಮ ಮೇಲಿರುವುದನ್ನು ಕಂಡು ಒಂದು ಬಗೆಯ ಸಾರ್ಥಕತೆಯ ಭಾವ ನಮಗೆ ಅಷ್ಟೇ. ಬನ್ನಂಜಿಯವರ ಹಾಗೆ ಹೊಸತೋಟ ಮಂಜುನಾಥ ಭಾಗವತರು ನಮ್ಮ ಮನೆಗೆ ಆಗಾಗ ವರ್ಷಕ್ಕೆ 4-6 ಬಾರಿ ಬಂದು ಉಳಿಯುತ್ತಿದ್ದರು. ಒಮ್ಮೆ ಅಂಬಾತನೇರು ಮತ್ತು ಬನ್ನಂಜಿಯವರು ಇರುವಾಗಲೇ ಇವರು ಕೂಡ ಬಂದರು, ಹೊಸತೋಟದವರು. ಅವರು ಬಂದಾಗ ಹೀಗೆ 3 ಜನ ಕುಳಿತು ಮಾತಾಡುತ್ತಾ ಇರುವಾಗ ಹೊಸತೋಟದವರು ಹೇಳಿದರು, ಹೊಸತೋಟದವರ ಬಳಿ ಬನ್ನಂಜಿಯವರು ಹೇಳಿದರು, ನೀವು ಯಾಕೆ ಕಾಳಿದಾಸನ ಮೇಘದೂತವನ್ನು ಯಕ್ಷಗಾನದಲ್ಲಿ ಬರೆಯಬಾರದು, ಬರೆಯಿರಿ, ಅದನ್ನು ಸೌಮ್ಯಳ ಮೂಲಕ ಅದನ್ನು ಪ್ರದರ್ಶನ ಮಾಡಿಸಿ ಅಂತ. ಏಕವ್ಯಕ್ತಿ ಯಕ್ಷಗಾನವನ್ನು ಸ್ವಲ್ಪವೂ ಒಪ್ಪದ ಹೊಸತೋಟದವರು ಬನ್ನಂಜಿಯವರ ಮಾತಿಗೆ ಒಪ್ಪಿ ಮೇಘದೂತವನ್ನು ಯಕ್ಷಗಾನದಲ್ಲಿ ಬರೆದು ನನ್ನ ಮೂಲಕ ಅದನ್ನು ಪ್ರದರ್ಶಿಸುವುದಕ್ಕೆ ಅನುವು ಮಾಡಿಕೊಟ್ಟರು.
ಇದರ ಮೊದಲ ಪ್ರಯೋಗ ಬನ್ನಂಜೆಯವರ ಮನೆಯಲ್ಲಿಯೇ ನಡೆಯಿತು. ಅಂತಹ ಸದವಕಾಶ ನನಗೆ ಸಿಕ್ಕಿದ್ದು ನನ್ನ ಬದುಕಿನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಆ ಮೂವರ ಆಶೀರ್ವಾದದಿಂದಾಗಿ ಅದು ರಾಜ್ಯಾದ್ಯಂತ 25ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡದ್ದು ಅವರ ಹಾರೈಕೆಯ ಫಲ ಅಷ್ಟೇ. ಇದೆಲ್ಲವೂ ಬನ್ನಂಜೆಯವರ ಜೊತೆಯಲ್ಲಿ ಕಳೆದ ಕ್ಷಣ ಅಲ್ಲ, ಕೂಡಿದ ಕ್ಷಣ. ಅವೆಲ್ಲವೂ ಕೂಡ ಅಮೂಲ್ಯ ಮತ್ತು ಅನನ್ಯ. ಬನ್ನಂಜೆಯವರು ನಡೆದಾಡಿದ ನಮ್ಮ ಮನೆ ಪಾವನವಾಯಿತು ಅಂತ ಭಾವಿಸಿದ್ದೇವೆ. 13 ವರ್ಷಗಳ ಕಾಲ 14 ವರ್ಷಗಳ ಕಾಲ ಅವರನ್ನು ಮನೆಯಲ್ಲಿರಿಸಿಕೊಂಡು ಅವರ ಸೇವೆಯ ಭಾಗ್ಯ ದೊರಕಿದ ಧನ್ಯತೆ ನಮ್ಮ ಪಾಲಿಗಿದೆ. ಉಂಡವರು ಹರಸುವುದು ಬೇಡವಂತೆ. ಬನ್ನಂಜೆಯವರು ನಮ್ಮ ಮನೆಯಲ್ಲಿ ಉಂಡಿದ್ದಾರೆ ಅಂತಾದರೆ ಅವರು ನಮ್ಮನ್ನು ಹರಸಿದ್ದಾರೆ ಎನ್ನುವುದರಲ್ಲಿ ಖಂಡಿತ ಸಂಶಯ ಇಲ್ಲ. ನಾನು ಭಾವುಕಳಾಗ್ತಾ ಇದ್ದೇನೆ, ಕ್ಷಮಿಸಬೇಕು. ಅಂತಹ ಶ್ರೇಷ್ಠ ವ್ಯಕ್ತಿಯ ಒಡನಾಟ ಬದುಕಿನ ಕೆಲವು ಕ್ಷಣಗಳಾದರೂ ನಮ್ಮ ಪಾಲಿಗೆ ದೊರಕಿದ್ದು ನಮ್ಮ ಬದುಕಿನ ಸಾರ್ಥಕತೆ. ಅಂತಹ ಮಹಾನ್ ವ್ಯಕ್ತಿಯೊಂದಿಗೆ ಅವರ ಸಾಮೀಪ್ಯ ನಮ್ಮ ಪಾಲಿಗೆ ದೊರಕಿದ್ದು ಅತ್ಯಂತ ಸಾರ್ಥಕ ಕ್ಷಣ. ಅದು ಮುಂದುವರೆದು ಬಾಂಧವ್ಯದ ಕೊಂಡಿಯಾಗಿ ವೀಣಕ್ಕನನ್ನು ಬೆಸೆದದ್ದು ಎಲ್ಲದಕ್ಕೂ ನಾವು ಚಿರಋಣಿಯಾಗಿದ್ದೇನೆ. ಮತ್ತೊಮ್ಮೆ ಅವರ ಪಾದಗಳಿಗೆ ನಮಿಸುತ್ತಾ ಅವರ ಹಾರೈಕೆ ನಮ್ಮನ್ನು ನಿರಂತರವಾಗಿ ಕಾಪಾಡಲಿ, ಒಳಿತಿನ ದಾರಿಯತ್ತ ನಮ್ಮೆಲ್ಲರನ್ನು ಕೊಂಡೊಯ್ಯಲಿ ಎನ್ನುವುದಾಗಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.